ಹಾಯ್ ಫ್ರೆಂಡ್ಸ್, ಇವತ್ತು ನನಗೆ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ರೊಟ್ಟಿ ಒಂದು 100 ರೊಟ್ಟಿ ಆರ್ಡ್ರ್ ಬಂದಿದೆ. ಸೊ ಆಲ್ರೆಡಿ 50 ರೊಟ್ಟಿ ಮಾಡಿಟ್ಟಿದ್ದೀನಿ. ಇನ್ನು 50 ರೊಟ್ಟಿ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಹಿಟ್ಟು ಎಲ್ಲ ಕಲಿಸ್ಬಿಟ್ಟಿದ್ದು ಇದರಲ್ಲಿ ಹಾಕಿರೋದು. ಮುಂಚೆ ನಾನು ಫಸ್ಟ್ ವಿಡಿಯೋದಲ್ಲಿ ನಾನು ಹಿಟ್ಟೆಲ್ಲ ಕಲಸೋದು ಎಲ್ಲ ಹೇಳಿದ್ದೀನಲ್ಲ. ಸೊ ಆ ಥರ ಬಿಸಿನೀರಲ್ಲಿ ಹಾಕಿ ಹಿಟ್ಟೆಲ್ಲ ಈ ಥರ ಕಲಸಿ ಇದರಲ್ಲಿ ಹಾಕಬೇಕು. ಇದು ಫಸ್ಟ್ ಟೈಮ್ ಆಗಿನೇ ಬರೋದಿಲ್ಲ. ಇದಕ್ಕೆ ಹಿಟ್ಟನ್ನ ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಹಾಕಬೇಕು. 3 ಸಲ ಹಾಕಿದ ನಂತರನೇ ಈ ಥರ ರೊಟ್ಟಿಯಾಗಿ ಬರೋದು. ಒಂದೇ ಸಲ ನಾವು ಹಿಟ್ಟು ಹಾಕಿದ ತಕ್ಷಣವೇ ರೊಟ್ಟಿ ಬರಲ್ಲ. ಮತ್ತು ಹಿಟ್ಟನ್ನು ನಾವು ಎಷ್ಟು ನೀಟಾಗಿ ಚೆನ್ನಾಗಿ ಆಗಿ, ಅಂದರೆ ಜಾಸ್ತಿನೂ ಗಟ್ಟಿನೂ ಇರಬಾರ್ದು, ಜಾಸ್ತಿ ಲೂಸ್ ಅಂದರೆ ಒಂಥರ ಅಳ್ಸ ಅಂತ ಹೇಳ್ತೀರಲ್ಲ, ಜಾಸ್ತಿ ನೀರು ಹಾಕಿನೂ ಮಾಡಬಾರ್ದು. ಅದಕ್ಕೆ ಎಷ್ಟು ಆ ಮಿಷಿನ್ಗೆ ಎಷ್ಟು ಬೇಕೋ ನಾವು ಏನೋ ನಾದ್ಕೊಳ್ಳಲ್ಲ ಅದು ಹಿಟ್ಟನ್ನ, ಅದೇ ನಾದ್ಕೊಳ್ಬೇಕಲ್ವ. ಸೊ ಹಂಗಾಗಿ ಆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ. ಅಂದರೆ 1 kgಗೆ, ಅಂದರೆ ನಾವು 1 kg ಹಿಟ್ಟಿಗೆ ಇದ್ದರೆ 1-2 ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ನಾವು ಹಿಟ್ಟನ್ನ ಕಲಸಿ ಇದರಲ್ಲಿ ಹಾಕಬೇಕು. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ. ಇದು 3 ಸಲ ಆದ ನಂತರ ಇದು 3ನೇ ಸಲ ಆಗಿ ರೊಟ್ಟಿ ಬರೋದು. 3 ಸಲ ಹಿಟ್ಟನ್ನು ಪದೇ ಪದೇ, ಅಂದರೆ ಬಿದ್ದಿರೋದು ಬೈಟಲ್ಲಿ ಬಿದ್ದಿರೋ ಅಂಥದ್ದು, ಡಬ್ಬಿಯಲ್ಲಿ ಬಿದ್ದಿರೋ ಅಂಥ ಹಿಟ್ಟನ್ನ ಪದೇ ಪದೇ ತಿರ್ಗ ಅದರಲ್ಲಿ ಹಾಕಿದ ನಂತರ ಇದು 4ನೇ ಸಲ ಆಗಿ ನೀಟಾಗಿ ರೊಟ್ಟಿ ಬರುತ್ತೆ. ಇನ್ನೊಂದು ಈ ರೊಟ್ಟಿ ವಿಶೇಷತೆ ಏನಂದರೆ, ಒಂದು 50 ರೊಟ್ಟಿ 60 ರೊಟ್ಟಿ ನಾವು ಒಂದ್ರ ಮೇಲೆ ಒಂದು ಹಾಕಿದ್ರೂ ಅಂಟ್ಕೊಳ್ಳಲ್ಲ ಇದು. ಮತ್ತು ಇದರದ್ದು ಇನ್ನೊಂದು ವಿಶೇಷತೆ ಏನಂದರೆ, ನಾವು 1 ಅವರ್ ಬಿಟ್ಟು ರೊಟ್ಟಿ ಸುಟ್ರೂ ಏನೂ ಆಗಲ್ಲ. ಅವು ಅಂಟ್ಕೊಳ್ಳೋದಿರಲಿ, ಮತ್ತು ಗಟ್ಟಿ ಇರಲಿ, ಆರೋಗೋದಿರಲಿ, ಮತ್ತು ಮುರಿದೋಗೋದಿರಲಿ, ಏನಾಗಲ್ಲ. ಮೇನ್ ಅಂದರೆ ನಾವು ಹಿಟ್ಟು ಕಲಸುವ ವಿಧಾನ. ನಾವು ಎಷ್ಟು ನೀಟಾಗಿ ಹಿಟ್ಟು ಕಲಸೋದನ್ನು ಕಲ್ಕೊತೀವೋ ಅಷ್ಟು ರೊಟ್ಟಿ ನೀಟಾಗಿ ಬರುತ್ತೆ. ನಾವು ಹಿಟ್ಟನ್ನು ಸರಿಯಾಗಿ ಕಲಿಸ್ಲಿಲ್ಲ ಅಂದರೆ ಇವು ಆಟೋಮೆಟಿಕ್ಕಾಗಿ ಒಂದಕ್ಕೊಂದು ಅಂದ್ಕೊಳ್ಳುತ್ತೆ, ಮತ್ತು ನಾವು ರೊಟ್ಟಿ ತೆಗೆದು ಹಾಕಬೇಕಾದ್ರೂ ಬರಲ್ಲ. ಮೇನಾಗಿ ಅದೊಂದು, ನಾವು ಯಾರೇ ಬಿಗಿನರ್ಸ್ ಇರಲಿ, ರೊಟ್ಟಿ ಮಾಡಬೇಕು, ಒಂದು ವೇಳೆ ರೊಟ್ಟಿ ಮಿಷಿನ್ ತೊಗೋಬೇಕು ಅಂದ್ಕೊಂಡವ್ರು, ಇದು ಮೇನಾಗಿ ನಾವು ಕಲ್ಕೋಬೇಕಾಗಿರೋದು ಫಸ್ಟು ಹಿಟ್ಟು ಕಲಿಸೋದು ವಿಧಾನ. ನನಗೆ ಮುಂಚೆನೂ ಹಿಟ್ಟು ಕಲಿಸೋದು ಅಷ್ಟೇ ನೀಟಾಗಿ ಬರ್ತಿರಲಿಲ್ಲ. ಸೊ ನಾನು ಒಂದು 2 ಟೈಮ್ಸ್ 3 ಟೈಮ್ಸ್ ಎಲ್ಲ ಫೋನ್ಗಳಲ್ಲಿ ಕೆಲವು, ಮತ್ತು ಅವರು ಡೆಮೋನು ಒಂದು ದಿನ ಬಂದು ಕೊಟ್ಟೋಗ್ತಾರೆ. ಮಿಷಿನ್ ತೊಗೊಂಡವರು ಬಂದು ಡೆಮೋನು ಕೊಟ್ಟೋಗ್ತಾರೆ. ಸೊ ಹಂಗಾಗಿ ಒಂದಿನ ಆದರೂ ನಾವು ಪ್ರಯತ್ನ ಮಾಡಬೇಕು. 1-2-3 ಸಲ ಮಾಡಿದಂದರೆ ಪರ್ಫೆಕ್ಟಾಗಿ ನಮಗೆ ಬರುತ್ತೆ. ಸೊ ಬಿಗ್ನರ್ಸರೇ ಇದನ್ನು ತಿಳ್ಕೊಬೇಕು. ಇನ್ನು ನಾನು ಒಟ್ಟಿಗೆ ಇವಾಗ ಒಂದು 50ರಿಂದ 60 ರೊಟ್ಟಿ ಆಗಿದ್ದಾವೆ. ಸೊ ಇವು ಯಾವುದೇ ರೀತಿ ಅಂಟ್ಕೊಳ್ಳದೆ ಒಂದಕ್ಕೊಂದು ನೀಟಾಗಿ ನಾವು ತಗೋಬೋದು. ನಾನು ಒಂದೇ ಸಲ 50 ರೊಟ್ಟಿ ಮಾಡಲ್ಲ, ಒಂದು 20 ರೊಟ್ಟಿ ತಗೊಂಡೋಗಿ ನಂತರ ಸುಟ್ಟಿದ ಮೇಲೆ ಮತ್ತು ತಿರ್ಗಾ ಬಂದು ತೊಗೊಂಡು ಹೋಗ್ತೀನಿ. ಯಾಕಂದರೆ ಸುಮ್ಮನೆ ಅವು ಒಂದ್ರ ಮೇಲೆ ಒಂದು ಜಾಸ್ತಿ ಆಗಿದ್ರೂ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇವಾಗ ನಾನು ಒಂದು 20 ರೊಟ್ಟಿ ಅಷ್ಟು ತೊಗೊಂಡೋಗಿ ಇದನ್ನು ಸುಡೋದು. ಮತ್ತು ಇನ್ನೊಂದು ಏನಂದರೆ, ಇದಕ್ಕೆ ನೀರು ಹಚ್ಚೋ ಅವಶ್ಯಕತೆ ಇರಲ್ಲ. ಯಾಕಂದರೆ ನಾವು ತಿರ್ಗಾ ಇಟ್ಟು ಪದೇ ಪದೇ ಹಾಕ್ತಾನೆ ಇರ್ತೀವಲ್ಲ. ಸೊ ಈ ರೊಟ್ಟಿ ಭಾಳ ಸ್ಮೂತ್, ಅಂದರೆ ಸ್ಮೂತ್ ಆಗಿರುತ್ತೆ. ಸ್ಮೂತ್ ಇದ್ದವ್ರಿಗೆ ಸ್ಮೂತ್ ರೊಟ್ಟಿ ಬೇಕಂದರೆ ಸ್ಮೂತ್ ರೊಟ್ಟಿ ಈ ಥರ ಮಾಡ್ಕೊಡ್ಬೋದು. ಇಲ್ಲಾಂದರೆ ನಮ್ಗೆ ಕಡಕ್ ಬೇಕಂದರೆ ಸ್ವಲ್ಪ ಇದನ್ನು ಕಡಕ್ಕಾಗಿ ಸುಟ್ಟು ಮತ್ತು ಅವ್ರಿಗೆ ಡ್ರೈ ಮಾಡಿ ಕೊಡ್ತೀವಿ. ಬಟ್ ಈ ಥರ ನಾವು ನೀರು ಹಚ್ಚೋದ್ರಿಂದ ಇನ್ನೂ ಒಂದೇನೆಂದರೆ, ನಾವು ಈ ಥರ ಸ್ಮೂತ್ ಆಗಿರೋ ರೊಟ್ಟಿಗೆ ಮೇಲೆ ನಾವು ನೀರು ಹಚ್ಚಿದ್ರೆ ಅವು ಕಡಕನೇ ಆಗುತ್ತೆ, ಸ್ಮೂತ್ ಅಂತೂ ಆಗಲ್ಲ. ಸೊ ಹಂಗಾಗಿ ನಾವು ಯಾರಾದರೂ ಸ್ಮೂತ್ ಬೇಕು ಅಂತ ಹೇಳಿದರೆ ನಾವು ನೀರು ಹಚ್ಚೋದೇ ಇಲ್ಲ, ಆ ಸ್ಮೂತಾಗಿಯೇ ಇದೇ ಥರನೇ ಸುಟ್ಕೊಡ್ತೀವಿ. ಅದಕ್ಕೆ ನೀರು ಹಚ್ಚೋ ಅವಶ್ಯಕತೆ ಇರಲ್ಲ. ಸೊ ಒಂದು ವೇಳೆ ನಾವು ನೀರು ಹಚ್ಚಿದ್ರೆ ಅವ್ರು ನಿಜವಾಗ್ಲೂ ಕಡಕ್ ಆಗುತ್ತೆ. ನಾನು ಒಂದ್ಸಲ 2-3 ಸಲ ಟ್ರೈ ಮಾಡಿದೆ. ಯಾಕಂದರೆ ನಾವು ರೊಟ್ಟಿ ಮಾಡಬೇಕಾದ್ರೆ ಹಳ್ಳಿಗಳಲ್ಲೇ ಆಗಿರಲಿ, ನಮ್ಮ ಮನೆಯಲ್ಲೇ ಆಗಿರಲಿ, ನಾವು ನೀರು ಹಚ್ಚೋದೇ ಸುಡ್ತಾ ಇದ್ವಿ. ಯಾಕಂದರೆ ಅದು ನಾವು ನಾದ್ಕೊಂಡಿರ್ತೀವಿ. ಸೊ ನಾವು ನೀರು ಹಚ್ಚಿ ಸುಟ್ರೂ ಅದು ಕಾಮನ್ನಾಗಿ ಸ್ಮೂತಾಗಿ ಇರೋದು. ಬಟ್ ಇದು ಮಿಷಿನ್ ನಾದ್ಕೊಳ್ಳೋದ್ರಿಂದ ನಾವು ನೀರು ಹಚ್ಚಿದ್ರೆ ಖಡಕ್ ಆಗುತ್ತೆ. ಇದು ನಾನು ಟ್ರೈ ಮಾಡಿದೆ. ಸೊ ನೀವು ಯಾರಾದರೂ ಬಿಗಿನರ್ಸ್ ಇದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ, ನಾನು ಹೇಳಿದ್ರೆ ನಿಮಗೂ ಅರ್ಥ ಆಗುತ್ತೆ. ಸೊ ಇವಾಗ ಬಿಸಿಯಾದ ತಾಜಾ ರೊಟ್ಟಿನ ರೆಡಿ ಆಯಿತು. ಸೊ ಅವರಿಗೆ ಫೋನ್ ಮಾಡಿದ ನಂತರ ಬರ್ತಾರೆ, ಆನಂತರ ನಾನು ಅವ್ರಿಗೆ ಕೊಡ್ತೀನಿ. ಸೊ ಇನ್ನೊಂದು ಈ ಮಿಷಿನ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಚಿಕ್ಕದಾಗಿ ಚೊಕ್ಕದಾಗಿ ಇದೆ. ನಾವು ಮನೆಯಲ್ಲೇ ಇಟ್ಕೊಂಡು ಬಿಸ್ನೆಸ್ ಮಾಡುವಂಥದ್ದು. ಇದಕ್ಕಿಂತ ದೊಡ್ಡವು ಮಿಷಿನ್ಗಳಿದ್ದಾವೆ. ಸೊ ನನಗೆ ಮೇನಾಗಿ ಇಷ್ಟವಾಗಿರುವಂಥದ್ದು ನಮ್ಮ ಬಜೆಟಲ್ಲಿ, ಮತ್ತು ಮೇನಾಗಿ ಹೇಳ್ಬೇಕಂದ್ರೆ ಇದು ನಮ್ಮ ಬಜೆಟಲ್ಲಿ ಸಿಗುವಂಥ ಮಿಷಿನ್. ಇದು ನೀಟಾಗಿ ಇದನ್ನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡ್ಬೋದು. ಮಕ್ಕಳು ಆಟ ಸಾಮಾನ್ಯ ಯಾವ ಥರ ಆ ಕಡೆಯಿಂದ ಈ ಕಡೆ ತಗೊತಾರೋ ಆ ಥರ. ಯಾಕಂದರೆ ಇದಕ್ಕೆ ಕೆಳಗಡೆ 2 ಗಾಲಿಗಳು ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಮಗೆ ಈ ಥರ ಶಿಫ್ಟ್ ಮಾಡೋಕ್ಕೆ ಅದು ಏನು ತೊಂದರೆ ಆಗೋದಿಲ್ಲ. ಸೊ ಈ ಥರ ನಾನು ಮಾಡ್ತಾ
ಮಾಡ್ತಾ ಇದ್ದೀನಲ್ಲ, ಸೊ ಆ ಥರ ನೀಟಾಗಿ ನಾನು ಆಯಿತು ಅದು ನನ್ನ ಕೆಲಸ ಮುಗಿದ ನಂತರ ನೀಟಾಗಿ ಆ ಕಡೆ ಇಟ್ಬಿಡ್ತೀನಿ. ಯಾಕಂದರೆ ತಿರ್ಗಾ ನನ್ನ ಮಕ್ಕಳು ಬಂದುಬಿಟ್ಟು ಅದು ಇದು ಅವ್ರು ಮಾಡ್ತಿರ್ತಾರೆ. ಸೊ ಹಂಗಾಗಿ ಆಯ್ತು ಅದನ್ನು ನಂದೇನು ಕೆಲಸ ಮುಗಿಯುತ್ತೋ ಕೆಲಸ ಮುಗಿದ ನಂತರ ನೀಟಾಗಿ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡೋದು. ಮತ್ತು ತಿರ್ಗಾ ನಾನು ಯಾವಾಗ ರೊಟ್ಟಿ ಮಾಡಬೇಕಾದ್ರೆ ಅವಾಗೇ ಓಪನ್ ಮಾಡೋದು. ಇನ್ನು ಈ ಟೇಬಲ್ಲೂ ಅಷ್ಟೇ, ಇವೆರಡೇ ನಾನು ಮೇಯ್ನಾಗಿ ರೊಟ್ಟಿಗೆ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.